ಹಾಯ್ ಓಕೆ ತುಂಬ ಅಂದರೆ ತುಂಬ ಫೇಸ್ ಮಾಡ್ತಿದ್ದಾರೆ ಪ್ರಾಬ್ಲಮ್ ಅಂತ ಗೊತ್ತು. KCET ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ಆ್ಯಂಡ್ ಸ್ಟೂಡೆಂಟ್ ಇದರಲ್ಲಿ BMS ಮತ್ತು BHMS ಸ್ಟೂಡೆಂಟ್ ಕೂಡ ಇದ್ದೀರಾ. ಓಕೆ, ಇವಾಗ ಏನು ಹೇಳಿಕ್ಕೆ ಹೋಗಿದ್ದೀನಿ ಅಂತಂದರೆ, ಇವಾಗ ಏನೊಂದು ಈಗ ಚಾಯ್ಸ್ ಎಂಟ್ರಿ ಲಿಂಕ್ ಅನ್ನೋದು ಏನು ಬಿಟ್ಟಿದ್ದಾರೆ, ಅಲ್ಲಿ ಹೋಗ್ಬಿಟ್ಟು ಚಾಯ್ಸ್ ಎಂಟ್ರಿ ಮಾಡ್ತಿದ್ದೀರಾ. ಕೆಲವೊಂದಿಷ್ಟು ಚಾಯ್ಸ್ ಎಂಟ್ರಿ ಮಾಡಿ ಆದ ನಂತರ ಕೆಲವೊಂದಿಷ್ಟು ನೆಕ್ಸ್ಟ್ ಸ್ಟೆಪ್ಸ್ ಹೋಗ್ಲಿಕ್ಕೆ ಬರ್ತಿಲ್ಲ. ಇನ್ ಕೇಸ್ ಓದೋರಿಗೆ ಚಲನ್ ಡೌನ್ ಮಾಡ್ಕೊಳಕ್ಕೆ ಬರ್ತಿಲ್ಲ. ಇನ್ ಕೇಸ್ ಆನ್ಲೈನ್ ಪೇಮೆಂಟ್ ಮಾಡಿದವ್ರಿಗೆ ಕನ್ಫರ್ಮೇಷನ್ ಸ್ಲಿಪ್ ಬರ್ತಿಲ್ಲ. ತುಂಬ ಅಂದರೆ ತುಂಬ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದಾರೆ. ಓಕೆ ಐನೋ. ಓಕೆ, ಮಾರ್ನಿಂಗ್ ನಾನು ಮಾಡುವಾಗ ಒಂದು ಇಬ್ಬರದ್ದು ಮಾಡುವಾಗ ಏನಂತಂದರೆ ಆರಾಮಾಗಿ ಚಾಯ್ಸ್ ಎಂಟ್ರಿ ಲಿಂಕ್ ಓಪನ್ ಆಯಿತು. ಚಾಯ್ಸ್ ಎಂಟ್ರಿನೂ ಕೂಡ ಲೈವ್ ಡೆಮೋ ಮಾಡಿದ್ದೀನಿ. ಬೇಕಾದರೆ ನೋಡ್ಕೊಂಡಿಲ್ಲ ಅಂತಂದರೆ ಚಾಯ್ಸ್ ಒನ್ ಕೊಟ್ಬಿಟ್ಟು ಆನ್ಲೈನ್ ಪೇಮೆಂಟ್ ಕೂಡ ಮಾಡಿದೆ. ಬಟ್ ಕನ್ಫರ್ಮೇಷನ್ ಸ್ಲಿಪ್ ನನಗೂ ಕೂಡ ಮಾರ್ನಿಂಗ್ ಬಂದಿಲ್ಲ. ಆ್ಯಕ್ಚುಲಿ ಯಾರಿಗೂ ಕೂಡ ಇಲ್ಲಿವರೆಗೂ ಕೂಡ ಬಂದಿರಲಿಕ್ಕಿಲ್ಲ ಕನ್ಫರ್ಮೇಷನ್ ಸ್ಲಿಪ್ಪು. ಮೇ ಬಿ ಇನ್ಮೇಲೆ ಸಾಲ್ವ್ ಆದರೆ ತುಂಬಾ ಖುಷಿ ವಿಚಾರ ಇದು. ಓಕೆ ಸರ್, ಈ ರೀತಿ ನೋಡಿ, ಅವಾಗ ಕ್ಲಿಕ್ ಮಾಡ್ಕೊಂಡಿದ್ದು ಇವಾಗ ಓಪನ್ ಆಗ್ತಿದೆ. ಯಾಕೆ ಈ ರೀತಿ ಮಾಡ್ತಾರೆ ಕೇಳಿದವರು? ಪ್ರತಿ ಸರ್ತಿನೂ ಕೂಡ ಏನೋ ಒಂದು ಪ್ರೊಸೆಸ್ ತಗೊಂಡಾಗ ತಮ್ಮ ಸರ್ವರು ಸಡನ್ನಾಗಿ ಕಡಿಮೆ ಆಗ್ತದೆ. ಅದು 1 hour 2 hourಗೆ ಸಾಲ್ವ್ ಆಗೋದಿಲ್ಲ. ಅವರು ಭಾಳಷ್ಟು 12 ಗಂಟೆ 24 ಗಂಟೆಗಳು ತೊಗೊತಾರೆ. ಆ್ಯಂಡ್ ಇದೆ ಹೋಗಲಿ, ಪರವಾಗಿಲ್ಲ, ನಾವು ಅದು ಕೂಡ ಬೇಜಾರು ಕೂಡ ಆಗೋದಿಲ್ಲ. ಬಟ್ ಟೈಮ್ನ ಸ್ವಲ್ಪ ಜಾಸ್ತಿ ಕೊಡಬೇಕು ಅನ್ನೋದು ಇಷ್ಟೇ. ಇವಾಗ ಏನು 3ನೇ ತಾರೀಕು ಲಾಸ್ಟ್ ಡೇಟ್ ಇದೆ ಆ್ಯಂಡ್ 2ನೇ ತಾರೀಕು ಲಾಸ್ಟ್ ಡೇಟ್ ಎಲ್ಲನೂ ಕೂಡ ಪೇಮೆಂಟ್ ಮಾಡಲಿಕ್ಕಿದೆ. ಸೊ ಇದನ್ನು ಸ್ವಲ್ಪ ಡೇಟ್ ಎಕ್ಸ್ಟೆಂಡ್ ಮಾಡಬೇಕು. ಹಂಗಿದ್ರೆ ಮಾತ್ರ ಇದೆಲ್ಲನೂ ಕೂಡ ಸಾಲ್ವ್ ಆಗಬಹುದು ನಮ್ಮ ಪ್ರಕಾರ. ಇನ್ನೂ 1 ಡೇಸ್ ಮುಂದಕ್ಕೆ ಆಗಬೇಕಂದ್ರೆ ನಿನ್ನೆನೇ ಸಾಯಂಕಾಲನೇ ಬಿಟ್ಟರು. ಚಾಯ್ಸ್ ಎಂಟ್ರಿ ಬಿಟ್ಟಿರೋದು ಗೊತ್ತಿರುವಾಗೆ ನಿನ್ನೆನೇ 6 ಗಂಟೆಗೆ ಅಂತ ಹೇಳಿದಾರೆ. ಬಟ್ ಲೇಟ್ ನೈಟ್ ಆಪ್ಷನ್ ಚಾಯ್ಸ್ ಎಂಟ್ರಿ ಲಿಂಕ್ ಬಂದೈತೆ. ಬಟ್ ಎಲ್ಲರೂ ನೋಡ್ಕೊಂಡಿದ್ದು ಮುಂಜಾನೆ ನೋಡ್ಕೊಳ್ಳೋಕೆ ಹೋದಾಗ ನಿಮ್ಗೆ ಆಟೋಮೆಟಿಕ್ಲಿ ಅದು ಯಾವುದೇ ರೀತಿಯಾಗಿ ಕೆಲವೊಂದಿಷ್ಟು ಹುಡುಗರಿಗೆ ಸರ್ವರ್ ಪೇಸ್ ಆಗಿ ಯಾವುದೇ ರೀತಿ ಬರ್ತಿಲ್ಲ. ಸೊ ಇವತ್ತು ಬೇರೆ ಸಂಡೇ ಇದೆ, ಬ್ಯಾಂಕ್ ರಜೆ ಇದೆ. ನಾಳೆ 1ನೇ ತಾರೀಕು ಮತ್ತು 2ನೇ ತಾರೀಕು 2 ದಿನ ಪೇಮೆಂಟ್ ಮಾಡಲಿಕ್ಕೆ. ಕೆಲವೊಂದಿಷ್ಟು ಹುಡುಗರಿಗೂ ನಿಮ್ಗೆ 10 ರೂಪಾಯಿ ಪೇಮೆಂಟ್ ಮಾಡೋರಿಗೆ ನಿಮ್ಮದು ಅಷ್ಟೇನು ಪೇಮೆಂಟ್ ಆಗಲ್ಲ. ಯಾಕಂದ್ರೆ ಫಾರ್ ಎಕ್ಸಾಂಪಲ್ SC ಸ್ಟೂಡೆಂಟ್ ನಿಮ್ಗೆ 10 ರೂಪಾಯಿ ಇರ್ತದೆ. ಕಾಲೇಜಲ್ಲಿ ಒಂದು 20-30 ಸಾವಿರ ತೊಗೊತಾರೆ. ಇಂಜಿನಿಯರ್ ಸ್ಟೂಡೆಂಟ್ಗೆ ಅಷ್ಟೇ ತೊಗೊಳ್ತಾರೆ. ಬಟ್ ಈಗ ಬೇರೆ ಒಂದು ಸ್ಟೂಡೆಂಟ್ ತೊಗೊಂಡಾಗ, ಲೈಕ್ ಅದೇ ಇಂಜಿನಿಯರ್ ಸ್ಟೂಡೆಂಟ್ ತೊಗೊಳ್ತೀನಿ ನಾನು, ಬೇರೆಯವ್ರನ್ನ ತೊಗೊಳ್ಳೋದ, ನಿಮ್ಮನ್ನ ಅದೇ ಇಂಜಿನಿಯರ್ ಸ್ಟೂಡೆಂಟೇ ತೊಗೊರಿ. ನಿಮ್ಗೇನಾಗ್ತದೆ, 1 ಲಕ್ಷ ಮೇಲೆ ಇರ್ತಕ್ಕಂಥ ಜನರಲ್ ಸ್ಟೂಡೆಂಟು ನಿಮ್ಗೆ ಏನು ಮಾಡಬೇಕು, ಎಲ್ಲ ಅಮೌಂಟು ಕೂಡ ಎಟ್ ಎ ಟೈಮೇ ಕಟ್ಟಬೇಕು. ಮತ್ತು ಕಾಲೇಜಲ್ಲೂ ಕೂಡ ಮತ್ತು ಎಕ್ಸ್ಟ್ರಾ ಅಮೌಂಟು ಕೂಡ ತೊಗೊಳ್ತಾ ಇರ್ತಾರೆ, ಒಂದು 20-30 ಸಾವಿರ. ಸೊ ಹಂಗಾಗಿ ಎಲ್ಲನೂ ಅಮೌಂಟ್ ಕೂಡ 2 ಡೇಸಲ್ಲಿ ಹೊಂದಿಕೆ ಮಾಡ್ಕೋದು ಕೂಡ ಕಡಿಮೆ ಆಗ್ತಿರ್ತದೆ. ಕೇದವ್ರು ಎಲ್ಲನೂ ಕೂಡ ಅರ್ಥ ಮಾಡ್ಕೊಂಡು ಮೊದಲು ಸರ್ವರ್ ಆದರೂ ಸಾಲ್ವ್ ಮಾಡಿದರೆ ಅವ್ರು ಚಾಯ್ಸ್ ಎಂಟ್ರಿ ಮಾಡ್ತಾರೆ. ಫಸ್ಟು ಪೇಮೆಂಟ್ ಮಾಡ್ಲಿಕ್ಕೆ 1 ಡೇ ಲೇಟ್ ಆದರೂ ಸಹಿತ, ಅಡ್ಮಿಷನ್ ಕೂಡ 1 ಡೇ ಲೇಟ್ ಆದರೂ ಪರವಾಗಿಲ್ಲ, ಅವ್ರ ಅಮೌಂಟ್ ಆದರೂ ರೆಡಿ ಮಾಡ್ಲಿಕ್ಕೆ ಬೇಕಾಗ್ತದೆ. ಓಕೆ ಸರಿ, ಇವಾಗ ನಾನು ಏನು ಹೇಳಕ್ಕೆ ಹೋಗ್ತಿದ್ದೀನಿ ಅಂತಂದರೆ, ಎಷ್ಟು ಹುಡುಗರಿಗೆ ಲೈಕ್ ಎಕ್ಸಾಂಪಲ್ ತೋರಿಸ್ತೀನಿ ನಿಮ್ಗೆ, ಬೇಕಾದರೆ ನಾನು ನಿಮಗೆ ವೇಟ್. ಓಕೆ, ನೀವು ಇಲ್ಲಿವರೆಗೂ ಕೂಡ ಬಂದಿರ್ತಾರೆ. ಏನಪ್ಪ ಅಂತಂದರೆ ಅಡ್ಮಿಷನ್ ಅವರು ಕೂಡ ಬಂದಿರ್ತಾರೆ, ಚಾಯ್ಸ್ ಎಂಟ್ರಿ ಅಂತ ಮಾಡ್ತಿದ್ರೆ, ಚಾಯ್ಸ್ ಎಂಟ್ರಿ ಮಾಡಿರ್ತಕ್ಕಂಥದ್ದು ಪ್ರಿಂಟ್ ಓಪನ್ ಆಗ್ತಿಲ್ಲ ಅಂತ ಹೇಳ್ತಿದ್ರಿ. ಆ್ಯಂಡ್ ಕೆಲವೊಂದಿಷ್ಟು ಹುಡುಗರು ಚಾಯ್ಸ್ ಎಂಟ್ರಿ ಮಾಡಿ ಚಾಯ್ಸ್ ಪ್ರಿಂಟ್ಔಟ್ ತೊಗೊಳಕ್ಕಂತ ಹೋದಾಗ ಅಥವಾ ಚಾಯ್ಸ್ ಎಂಟ್ರಿ ಇನ್ನೊಮ್ಮೆ ಮಾಡ್ಲಿಕ್ಕಂತ ಹೋದಾಗ ಈ ರೀತಿ ಬರ್ತಾ ಇದೆ. ಸಿನ್ಸ್ ಯು ಹ್ಯಾವ್ ಆಲ್ರೆಡಿ ಕನ್ಫರ್ಮ್ಡ್ ದ ಚಾಯ್ಸ್, ಯು ಆರ್ ನಾಟ್ ಅಲೌಡ್ ಟು ಚೇಂಜ್ ಅಂತಂದರೆ, ನೀವು ಹಳೆ ಚಾಯ್ಸ್ ಎಂಟ್ರಿ ಮಾಡಿಬಿಟ್ಟಿದ್ರೆ ನೀವು ಚೇಂಜ್ ಮಾಡ್ಲಿಕ್ಕೆ ಬರಲ್ಲ ಅಂತ ಹೇಳ್ತಿದ್ರೆ. ಹಾಗಾದ್ರೆ ಚಾಯ್ಸ್ ಎಂಟ್ರಿ ಮಾಡಿದ್ವಪ್ಪ, ಇನ್ ಕೇಸ್ ಫಾರ್ ಎಕ್ಸಾಂಪಲ್ ಈ ಒಂದು ಸ್ಟೂಡೆಂಟ್ ಚಾಯ್ಸ್ 1 ಕೊಟ್ಟಿದ್ದಾರೆ, ಕೆಳಗಡೆ ಆಟೋಮೆಟಿಕ್ಲಿ ಪೇಮೆಂಟು ಅಥವಾ ಚಲನ್ ಡೌನ್ ಮಾಡೋದು ಒಂದು ಲಿಂಕ್ ಬರಬೇಕು, ಅದು ಕೂಡ ಬರ್ತಲ್ಲ. ಇನ್ ಕೇಸ್ ಬಂದಿತ್ತಾ, ಓಕೆ ಬಂದಿದೆ ಅಂದ್ಕೊಳ್ಳಿ. ಬಂದಾದ್ಮೇಲೂ ಕೂಡ ಏನಪ್ಪ ಅಂದರೆ ಚಲನ್ ಡೌನ್ ಮಾಡ್ಕೊಳಕ್ಕಂತ ಕ್ಲಿಕ್ ಮಾಡ್ಕೊಂಡ್ರೆ ಚಲನ್ ಡೌನ್ ಆಗ್ತಿಲ್ಲ. ಓಕೆ, ಆ್ಯಂಡ್ ಅಂದರೆ ಕ್ಲಿಕ್ ಮಾಡ್ಕೊಂಡು ಓಪನ್ ಮಾಡ್ಕೊಂಡು 3 ಬ್ಯಾಂಕ್ ಯಾವ್ದಾರು ಸೆಲೆಕ್ಟ್ ಮಾಡ್ಕೊಂಡಾಗ ರೀಚೆಕ್ ಅಂತ ಕೆಲವೊಂದಿಷ್ಟು ಜನಕ್ಕೆ ಬರ್ತಾಯಿದೆ. ಆ್ಯಂಡ್ ಅದೇ ರೀತಿಯಾಗಿ ಇಲ್ಲ ನನ್ನ ಚಲನ್ ನಂತರ ಬರ್ತಿಲ್ಲ. ಹೋಗಲಿ, ಆನ್ಲೈನ್ ಮಾಡ್ಲಿಕ್ಕಂದ್ರೆ 10 ರೂಪೀಸ್ ಅಂತ ಏನಿದೆ, ನಿಮ್ಗೆ ಕೆಲವೊಂದಿಷ್ಟು ಹುಡುಗರು ಮಾಡಿದಾದಮೇಲೆ ನಿಮ್ಗೆ ಆನ್ಲೈನ್ ಪೇಮೆಂಟ್ 10 ರೂಪಾಯಿ ಮಾಡಿ ಆದ ನಂತರ ನಿಮ್ಗೆ ಕೆಳಗಡೆ ಒಂದು ಕನ್ಫರ್ಮೇಷನ್ ಸ್ಲಿಪ್ ಅಂತ ಬರುತ್ತೆ, ತೋರಿಸ್ತೀನಿ ಅದನ್ನು. ಓಕೆ, ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಓಕೆ, ಚಾಯ್ಸ್ ಎಂಟ್ರಿ ಮಾಡಿ ಆಮೇಲೆ ಪೇಮೆಂಟ್ ಎಲ್ಲ ಮಾಡಿ ಕೆಳಗಡೆ ಕನ್ಫರ್ಮೇಷನ್ ಸ್ಲಿಪ್ ಡೌನ್ ಮಾಡ್ಕೊಳಕ್ಕೆ ಹೋದಾಗ ಅದು ಕೂಡ ಬರ್ತಿಲ್ಲ. ಅನ್ಅಥರೈಸ್ಡ್ ಆಕ್ಸೆಸ್ ಅಂತಂದು ಏನೇನೋ ಬರ್ತಾಯಿದೆ, ಹೌದಲ್ವಾ? ಬರ್ತಾಯಿದೆ, ಆಲ್ಮೋಸ್ಟ್ ಎಲ್ಲರೂ ಕೂಡ ಹಿಂಗೆ ಬರ್ತಾಯಿದೆ ಅಂದ್ಕೊಂಡಿರ್ತಾರೆ ನಾನು. ಯಾಕಂದರೆ ಇದು ಪೇಮೆಂಟ್ ರಿಸಿಪ್ಟ್ ಎಲ್ಲ ಬರ್ತಾಯಿದೆ, ಅಥವಾ ಸ್ಕ್ರೀನ್ಶಾಟ್ ಆದರೂ ಹೊಡ್ಕೊಂಡಿರೋದು ಇದು ಬರ್ತಾಯಿದೆ. ಬಟ್ ಏನಪ್ಪ ಅಂತಂದರೆ ಮೇನಾಗಿ ಬರ್ಬೇಕಾಗಿದ್ದು ಕನ್ಫರ್ಮೇಷನ್ ಸ್ಲಿಪ್ ಬರ್ತಿಲ್ಲ. ಇನ್ನೊಬ್ರು ಕೆಲವೊಂದಿಷ್ಟು ನೋಡಿ, ಈಗ ಹೇಳ್ದಂಗೆ ನಾನು ಚಲನ್ ಡೌನ್ ಮಾಡ್ಕೊಳಕ್ಕಂತ ಹೋಗ್ತಿದ್ದಾರೆ, ಯಾವುದಾದ್ರೂ ಬ್ಯಾಂಕ್ ಸೆಲೆಕ್ಟ್ ಮಾಡ್ಕೊಳ್ತಿದ್ದಾರೆ, 3ರಲ್ಲಿ ಯಾವುದಾದ್ರೂ ಒಂದು. ಈ ರೀತಿ ಬ್ಯಾಂಕ್ ಸೆಲೆಕ್ಟ್ ಮಾಡ್ಕೊಂಡಾಗ ಕೆಳಗಡೆ ಡೌನ್ಲೋಡ್ ಅಂತ ಕೊಟ್ಟಾಗ ಕೆಳಗಡೆ ಈ ರೀತಿಯಾಗಿ ಲೈಕ್ ಪ್ಲೀಸ್ ರೀಚೆಕ್ ನಾವು ಅಂತ ಈ ರೀತಿಯಾಗಿ ಬರ್ತಾಯಿದೆ. ಸೊ ಹಾಗಾಗಿ ಎಲ್ಲನೂ ಕೂಡ ಸರ್ವರು ಸ್ವಲ್ಪ ಆದಷ್ಟು ಬೇಗನೆ ಸಾಲ್ವ್ ಆಗಲಿಕ್ಕೆ ಇದ್ದವ್ರು. ನಿಮ್ದು ಯಾವುದೇ ರೀತಿ ತಪ್ಪಿಲ್ಲ, ವರಿ ಮಾಡ್ಕೊಬೇಡಿ. ಅಂತಂದರೆ ನಿಮ್ದು ಏನಾದರೂ ತಪ್ಪಾಗಿದೆ ಅಂತ ಅಂದ್ಕೊಂಡಿರ್ತಾರೆ, ನಿಮ್ದು ಯಾವುದೇ ರೀತಿ ತಪ್ಪಿಲ್ಲ. ಎಲ್ಲನೂ ಕೂಡ ರಿಲೇಟೆಡ್ ಟು ಕೇದವ್ರದ್ದು. ಇವತ್ತು ಸಾಯಂಕಾಲ ಅನ್ನೋಷ್ಟರಲ್ಲಿ ಎಲ್ಲನೂ ಕೂಡ ಸಾಲ್ವ್ ಆಗಬೇಕು. ಒಂದು ಏನಪ್ಪ ಅಂತಂದರೆ, ಇದು ಮೊದಲು ಚಾಯ್ಸ್ ಎಂಟ್ರಿ ಏನಿದೆ ಲಿಂಕು ಬೇಗನೆ ಓಪನ್ ಆಗಬೇಕು ಫಸ್ಟು. ಅದಾದ ತಕ್ಷಣ ಏನಪ್ಪ ಅಂದರೆ ಚಾಯ್ಸ್ ಎಂಟ್ರಿ ಮಾಡಿದ ತಕ್ಷಣ ಚಾಯ್ಸ್ ಪ್ರಿಂಟ್ ಅನ್ನೋದು ಬರಬೇಕು. ಓಕೆ, ಚಾಯ್ಸ್ ಪ್ರಿಂಟ್ ಆದ ತಕ್ಷಣ ಏನಪ್ಪ ಅಂದರೆ ಕೆಳಗಡೆ ನಿಮ್ಗೆ ಆಟೋಮೆಟಿಕ್ಲಿ ಏನಪ್ಪ ಅಂದರೆ ಪೇಮೆಂಟ್ ಡೀಟೇಲ್ಸ್ ಅದು ಚಲನ್ ಡೌನ್ ಮಾಡ್ಕೊಳ್ಳೋದಾಯಿತು, ಮತ್ತು ನಿಮಗೆ ಆನ್ಲೈನ್ ಪೇಮೆಂಟ್ ಮಾಡ್ಕೊಳ್ಳೋದಾಯಿತು. 2ರಲ್ಲಿ ಯಾವುದಾದ್ರೂ ಒಂದು
ಬೇಗನೆ ಬರಬೇಕು. ಓಕೆ, ಅದನ್ನು ಕೂಡ ಕೆಲವೊಂದಿಷ್ಟು ಹುಡುಗರಿಗೆ ಬರ್ತಾನೆ ಇಲ್ಲ ಅಂತ ಹೇಳಿದ ತಕ್ಷಣ ಗಾಬರಿ ಆಗ್ತಾರೆ. ಹಾಗಾಗಿ ಅದನ್ನು ಕೂಡ ಬರಬೇಕು. ಅದಾದ ತಕ್ಷಣ ಕೆಳಗಡೆ ಅದು ಯಾರೆಲ್ಲ ಪೇಮೆಂಟ್ ಮಾಡಿದ ತಕ್ಷಣ ಕನ್ಫರ್ಮೇಷನ್ ಸ್ಲಿಪ್ಪು ಕೂಡ ಇಮಿಡಿಯೇಟ್ ಯಾರು ಆನ್ಲೈನ್ ಮಾಡ್ತಾರೆ ಇಮಿಡಿಯೇಟ್ ಬರಬೇಕು. ಬ್ಯಾಂಕ್ ಅವ್ರು ಆತಂದ್ರೆ ಪರವಾಗಿಲ್ಲ, ಅರ್ಧ ಗಂಟೆ 1 ಅವರ್ ಆದರೆ ಪರವಾಗಿಲ್ಲ, ಅದು ಕೂಡ ಬರಬೇಕು. ಇದೆಲ್ಲನೂ ಕೂಡ ಕೇಳಿದವರು ಆದಷ್ಟು ನೋಡಿಕೊಂಡು ಬೇಗನೆ ಸಾಲ್ವ್ ಮಾಡ್ತಾರೆ. ನೀವು ವರಿ ಮಾಡ್ಕೊಬೇಡಿ, ಟೈಮು ಕೂಡ ಎಕ್ಸ್ಟೆಂಡ್ ಮಾಡ್ತಾರೆ. ಈ ರೀತಿ ಆದಾಗ ಕೇಳಿದವರು ಎಕ್ಸ್ಟೆಂಡ್ ಮಾಡಿದ್ದುಂಟು. ಒನ್ ಡೇ ಮಾಡ್ಬೋದು, ಹಬ್ಬ ಬಂದರೆ 1 ಡೇ ಎಕ್ಸ್ಟೆಂಡ್ ಮಾಡ್ಬೋದು. ಸೊ ಹಂಗಾಗಿ ಟೈಮ್ನ ಜಾಸ್ತಿ ಯುಟಿಲೈಸ್ ಮಾಡ್ಕೊರಿ, ಜಾಸ್ತಿ ಟೈಮ್ ವೇಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾವಾಗೆಲ್ಲ ನಿಮಗೆ ಓಪನ್ ಆಗ್ತದೆ ಅವಾಗೆಲ್ಲ ಮಾಡ್ಕೊಂಬಿಡಿ, ಆ ಕೆಲಸ ಅವಾಗ ಮಾಡ್ಕೊಂಬಿಡಿ. ಓಕೆ, ನೀವು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಕೆಲವೊಂದಿಷ್ಟು ಹುಡುಗರು ಚಾಯ್ಸ್ 2 ಮತ್ತು ಚಾಯ್ಸ್ 1 ಕೊಟ್ಟರೆ ಇಬ್ಬರು ಅಮೌಂಟ್ ಕಟ್ಟಲೇಬೇಕು. ಆ್ಯಂಡ್ ಚಾಯ್ಸ್ 2 ಕೊಟ್ಟರು ಅಮೌಂಟ್ ಏನಾಗ್ತದೆ ಅಂತಂದ್ರೆ ಅದು ನೆಕ್ಸ್ಟ್ ರೌಂಡ್ಗೆ ಅದು ಡೈರೆಕ್ಟಾಗಿ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊತಾರೆ. ನೆಕ್ಸ್ಟ್ ಬೇರೆ ಕಾಲೇಜ್ ಸಿಗ್ತದೆ ಅಂದರೆ ಟ್ರಾನ್ಸ್ಫರ್ ಆಗ್ತದೆ. ಇಲ್ಲ ಒಂದೊಂದು ಕಾಲೇಜ್ ಕೆಲವೊಂದಿಷ್ಟು ಹುಡುಗರಿಗೆ ಹೇಳ್ತಾರೆ, ಅಣ್ಣ ನನಗೆ 1 ಲಕ್ಷ ಫೀಸ್ ಕಟ್ತಾ ಇದ್ದೀನಿ, ನೆಕ್ಸ್ಟ್ ನನಗೆ ಯಾವುದೋ ಗೌರ್ಮೆಂಟ್ ಕಾಲೇಜ್ 30,000 ಸಿಗ್ತಪ್ಪ, ನಮ್ಮ ಮತ್ತೆ 70,000 ಏನಾಗುತ್ತೆ ಅದನ್ನ ವಾಪಸ್ ರೀಫಂಡ್ ಮಾಡ್ತಾರೆ. ವರಿ ಮಾಡ್ಕೊಬೇಡಿ ಆಯಿತಾ. ಸರಿ, ಚಾಯ್ಸ್ 3 ಕೊಟ್ಟವರು ಕೂಡ ಕಾಶನ್ ಡಿಪಾಸಿಟ್ 10,000 ಇದೆ, ನಿಮಗೂ ಕೂಡ ಚಲನ್ ಡೌನ್ ಮಾಡ್ಕೊಂಡು ನೀವು ಕೂಡ ಪೇ ಮಾಡಬೇಕಾಗ್ತದೆ. ಚಾಯ್ಸ್ 1 ಕೊಟ್ಟರಂತೂ ನೀವು ಪೇ ಮಾಡಿ ಕನ್ಫರ್ಮೇಷನ್ ಸ್ಲಿಪ್ ಬರೋದು ಓನ್ಲಿ ಚಾಯ್ಸ್ 1 ಸ್ಟೂಡೆಂಟ್ಗೆ ಮಾತ್ರ. ಚಾಯ್ಸ್ 2 ಮತ್ತು ಚಾಯ್ಸ್ 3 ಸ್ಟೂಡೆಂಟ್ಗೆ ಕನ್ಫರ್ಮೇಷನ್ ಸ್ಲಿಪ್ ಬರಲ್ಲ. ಸರ್, ಇದಿಷ್ಟು ಗೊತ್ತಿರಲಿ. ಓಕೆ, ನೀವು ಯಾವ ರೀತಿ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದಾರೆ ಕಮೆಂಟಲ್ಲಿ ಹಾಕಿ, ಗೊತ್ತಾಗುತ್ತೆ ನಮಗೂ. ಬಾಯ್.